ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ಗೆ ಸ್ವಾಗತ. ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದರೂ ನಮಗೆ ಯಾಕೆ ಒಳ್ಳೆಯದಾಗಲ್ಲ ಮತ್ತು ದೇವರ ಆಶೀರ್ವಾದ ಯಾಕೆ ಸಿಗ್ತಾ ಇಲ್ಲ, ಬರೀ ಕಷ್ಟಗಳೇ ಎದುರಾಗುತ್ತೆ, ನಾವು ಬಡತನದಿಂದ ದೂರ ಆಗೋದು ಯಾವಾಗ? ಈ ಎಲ್ಲ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಹಾಗೆ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ನಂತರ ಈ ವಿಡಿಯೋದ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂಜೆ ಮಾಡುವಾಗ ನೀವು ಅಪ್ಪಿತಪ್ಪಿಯೂ ಈ ತಪ್ಪುಗಳನ್ನು ಮಾಡಬೇಡಿ. ಒಂದು ವೇಳೆ ಹಾಗೇನಾದರೂ ಮಾಡಿದ್ರೆ ಅದೇ ನಿಮ್ಮ ಬಡತನಕ್ಕೆ ಕಾರಣವಾಗುತ್ತೆ, ಜೊತೆಗೆ ದಾರಿದ್ರ್ಯತೆ ಉಂಟಾಗುತ್ತೆ. ಪೂಜೆ ಮಾಡುವಾಗ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಆಗ ನಿಮ್ಮ ಆತ್ಮ ಮತ್ತು ಹೃದಯದ ಸಂಪರ್ಕ ದೇವರ ಜೊತೆ ಲೀನವಾಗುತ್ತೆ. ಬೇಕಾಬಿಟ್ಟಿ ಒಲ್ಲದ ಮನಸ್ಸಿನಿಂದ ಯಾವತ್ತೂ ಪೂಜೆ ಮಾಡಬಾರದು. ಹಾಗೂ ನೀವು ಪೂಜೆ ಮಾಡುವಾಗ ನಿಮ್ಮ ಮನಸ್ಸು ಒಂದು ಕಡೆ, ದೇಹ ಒಂದು ಕಡೆ ಮಾಡಿಕೊಂಡು, ಅಂದರೆ ನಿಮ್ಮ ದೇಹ ಮಾತ್ರ ದೇವರ ಮನೆಯಲ್ಲಿ ಅಥವಾ ದೇವರ ಗುಡಿಯಲ್ಲಿ ಇದ್ದು ನಿಮ್ಮ ಮನಸ್ಸು ಬೇರೆ ಕಡೆ ಚಿಂತೆ ಮಾಡ್ತಾ ಇದ್ದರೆ ನೀವು ಎಷ್ಟೇ ಪೂಜೆ ಮಾಡಿದರೂ ಯಾವುದೇ ಉಪಯೋಗ ಇಲ್ಲ, ಪ್ರಯೋಜನವೂ ಇರಲ್ಲ. ಯಾಕಂದರೆ ಸರ್ವವ್ಯಾಪಿ ಭಗವಂತ ಭೂಮಿಯ ಮೇಲೆ ಇರುವ ಜೀವಂತ ಹಾಗೂ ನಿರ್ಜೀವ ವಸ್ತುಗಳಲ್ಲಿ ವಾಸವಾಗಿದ್ದಾನೆ. ಮೊದಲು ನಿಮ್ಮ ಮನಸ್ಸನ್ನು ಯಾವುದೇ ಕಡೆ ಹರಿಬಿಡದೆ ಕಂಟ್ರೋಲ್ ಮಾಡಿ ನಂತರ ಪೂಜೆ ಮಾಡಿ. ಮುಖ್ಯವಾಗಿ ಈ ತಪ್ಪುಗಳನ್ನು ಯಾವತ್ತೂ ಮಾಡಬೇಡಿ. ಮೊದಲು ಮೊಬೈಲ್ ಸೈಲೆಂಟ್ ಮಾಡಿ. ಯಾಕಂದರೆ ಯಾರಾದರೂ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಬರ್ಬೋದು. ಆ ಮೆಸೇಜ್ ಬರುವಾಗ ಮತ್ತು ಕಾಲ್ ಬರುವಾಗ ನಿಮ್ಮ ಗಮನ ಮೊಬೈಲ್ ಕಡೆಗೆ ಹೋಗುತ್ತೆ. ಮತ್ತು ದೇವರ ಕೋಣೆಯಲ್ಲಿ ಒಂದೇ ದೇವರ ವಿಗ್ರಹ ಅಥವಾ 3 ದೇವರ ವಿಗ್ರಹ ಇರಬಾರದು. ಇದು ಬೆಸ ಸಂಖ್ಯೆ ಆಗುತ್ತೆ. ಹಾಗೆಯೇ ಶಿವಲಿಂಗವನ್ನು 2 ಇಡಬಾರದು. ಇದರ ಜೊತೆಗೆ ಸಾಲಿಗ್ರಾಮ ಹಾಗೂ ಸೂರ್ಯನ 2 ವಿಗ್ರಹ ಅಪಾಯವನ್ನು ಉಂಟು ಮಾಡುತ್ತವೆ. ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಪೂಜೆಯ ಸಮಯದಲ್ಲಿ ಹಣ್ಣುಗಳು, ಹೂಗಳು, ಇನ್ನು ಇತರೆ ಯಾವುದೇ ಪೂಜೆ ವಸ್ತುಗಳಾದರೂ ನಿಮ್ಮ ಎಡಭಾಗದಲ್ಲಿ ಇಟ್ಕೊಳ್ಬೇಕು. ದಿನನಿತ್ಯ ನಾವು ಮಾಡುವ ಪೂಜೆಯಲ್ಲಿ ಈ ಕ್ರಮಗಳನ್ನು ಅನುಸರಿಸುವುದರಿಂದ ಪೂಜೆಗೆ ಶುಭ ತರುತ್ತದೆ. ಪೂಜೆ ಮಾಡುವಾಗ ನಿಮ್ಮ ಹಣೆಯ ಮೇಲೆ ತಿಲಕವನ್ನು ಹಚ್ಕೊಳ್ಬೇಕು. ಇದನ್ನು ಫಸ್ಟು ನೆನಪಿನಲ್ಲಿಡಿ. ಬೋಳು ಹಣೆಯ ಅಥವಾ ಖಾಲಿ ಹಣೆಯಲ್ಲಿ ನೀವು ದೇವರ ಪೂಜೆಯನ್ನು ಮಾಡಬಾರದು. ಹಾಗೂ ದೇವಸ್ಥಾನಕ್ಕೂ ಕೂಡ ಹೋಗಬಾರದು. ಸ್ನಾನ ಮಾಡಿ ಕೂದಲು ಬಿಟ್ಕೊಂಡು ಪೂಜೆ ಮಾಡಬೇಡಿ. ಕೂದಲನ್ನು ನೀಟಾಗಿ ಕಟ್ಕೊಂಡು ಪೂಜೆ ಮಾಡಿ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಗಿಫ್ಟಾಗಿ ಬಂದ ದೇವರ ವಿಗ್ರಹವನ್ನು ಮನೆ ಕೋಣೆಯಲ್ಲಿ ಇಟ್ಕೊಂಡು ದೇವರ ಕೋಣೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಹಾಗೆ ಮಾಡುವುದು ತಪ್ಪು. ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚುವುದಾಗಲಿ ಅಥವಾ ಜಾಸ್ತಿ ಸಾಂಬ್ರಾಣಿ ಕಡ್ಡಿಯನ್ನು ತೆಗೆದುಕೊಂಡು ಹಚ್ಚುವುದಾಗಲಿ ಇದು ನಿಮ್ಮ ಮನೆ ಬಡತನಕ್ಕೆ ಕಾರಣವಾಗುತ್ತೆ. ಸಾಂಬ್ರಾಣಿ ಕಡ್ಡಿಯನ್ನು 2, 4 ಅಥವಾ 5 ಸಾಂಬ್ರಾಣಿ ಕಡ್ಡಿಯನ್ನು ತೆಗೆದುಕೊಂಡು ಹಚ್ಚಬೇಕು. ಇದು ಮನೆಗೆ ಶುಭ ತರುತ್ತದೆ. ಮನೆಯ ದೇವರ ಪೂಜೆಯನ್ನು ಇವರೇ ಮಾಡಬೇಕಂತ ನಿಯಮಗಳಿಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಆದರೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು. ದೇವರ ದೀಪವನ್ನು ಒಬ್ಬರೇ ಹಚ್ಚಿದ ನಂತರ ಮತ್ತೊಬ್ಬರು ಬಂದು ಹಚ್ಚಬಾರದು. ಅದು ಅಶುಭವಾಗುತ್ತೆ. ಅವರು ಬಂದು ಪ್ರಾರ್ಥಿಸಬಹುದು ಅಷ್ಟೇ. ಮನೆಯಲ್ಲಿ ದೇವರಿಗೆ ಆರತಿ ಮಾಡುವಾಗ ಮನೆ ಮಂದಿ ಎಲ್ಲ ಬಂದು ಪ್ರಾರ್ಥಿಸಿದರೆ ಮನೆಗೆ ಮತ್ತಷ್ಟು ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಸೂತಕವಿದ್ದಾಗ ಪೂಜೆ ಮಾಡಬಾರದು. ಮನೆಯಲ್ಲಿ ಮರಣ ಸಂಭವಿಸಿದರೆ ಮತ್ತು ಹೆರಿಗೆ ಆಗಿದ್ದರೆ ಪೂಜೆ ಮಾಡಬಾರದು. ಮನೆಯನ್ನು ಸ್ವಚ್ಛಗೊಳಿಸಿ ಪೂಜೆ ಮಾಡಿ ಮತ್ತು ಪೂಜೆ ಮಾಡಿದ ನಂತರ ಕಸವನ್ನು ಹೊಡೆಯಬಾರದು. ನೀವು ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿ ದೇವರ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ. ಆದರೆ ದೇವರ ಪೂಜೆ ಮಾಡಿದ ಮೇಲೆ ಕಸ ಹೊಡೆದ್ರೆ ದೇವರು ಮನೆಯಿಂದ ನೀವೇ ಹೊರಗೆ ಹಾಕಿದ ಹಾಗೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ಗ್ರೂಪ್ಗಳಿಗೆ ಶೇರ್ ಮಾಡಿ. ಧನ್ಯವಾದ.